ಸೊ ಫಸ್ಟ್ ಒಂದು ಎಕ್ಸಾಂಪಲ್ ಸಿಚುವೇಶನ್ ನ ಇಮ್ಯಾಜಿನ್ ಮಾಡಿ. ಒಂದು ಪ್ಲೇಸ್ ನಲ್ಲಿ ಇದ್ದೀರಾ, ಹಿಲ್ ಸೈಡ್ ಆಗಿರ್ಬೋದು ಮತ್ತೆ ವಿಲೇಜ್ ಸೈಡ್ ಆಗಿರ್ಬೋದು, ಸಿಟಿಯಿಂದ ಸ್ವಲ್ಪ ದೂರ ಇರ್ಬೋದು. ಮೊಬೈಲ್ ಸಿಗ್ನಲ್ ಒಂದ್ಸಲ ಬರುತ್ತೆ, ಒಂದ್ಸಲ ಹೋಗುತ್ತೆ, ಕಾಲ್ ಡ್ರಾಪ್ ಆಗುತ್ತೆ, ಮತ್ತೆ ಇಂಟರ್ನೆಟ್ ಸ್ಲೋ ಆಗುತ್ತೆ, ಟೈಮ್ಸ್ ಕಂಪ್ಲೀಟ್ಲಿ ವರ್ಕೇ ಆಗಲ್ಲ. ಸ್ಟೂಡೆಂಟ್ಸ್ ಆನ್ಲೈನ್ ಕ್ಲಾಸ್ ನ ಅಟೆಂಡ್ ಮಾಡಬೇಕು ಅಂತಂದ್ರೆ ತುಂಬಾ ಫ್ರಸ್ಟ್ರೇಷನ್, ಆಫೀಸ್ ವರ್ಕ್ ತುಂಬಾ ಡಿಲೇ ಆಗುತ್ತೆ, ಮತ್ತೆ ಬ್ಯಾಂಕ್ ಆಪ್ಸ್ ಕೂಡ ಓಪನ್ ಆಗಲ್ಲ. ಈ ಪ್ರಾಬ್ಲಮ್ ನಮ್ಮ ಇಂಡಿಯಾದಲ್ಲಿ ತುಂಬಾ ಕಾಮನ್ ಆಗಿಬಿಟ್ಟಿದೆ. ಈ ಟೈಮ್ ಅಲ್ಲಿ ನಮ್ಗೆ ಅನ್ಸುತ್ತೆ ಇಂಟರ್ನೆಟ್ ರಿಲೈಬಲ್ ಇದ್ದಿದ್ರೆ ಲೈಫ್ ಸ್ವಲ್ಪ ಈಸಿ ಆಗ್ಬೋದಿತ್ತು ಅಲ್ವಾ. ಈ ಒಂದು ಥಾಟ್ ನಿಂದ ಒಂದು ಪವರ್ಫುಲ್ ಐಡಿಯಾ ಬಂದಿದೆ. ಟವರ್ ಬೇಡ ಮತ್ತೆ ಫೈಬರ್ ಕೇಬಲ್ ಬೇಡ, ಡೈರೆಕ್ಟ್ ಸ್ಕೈ ಇಂದಾನೆ ಇಂಟರ್ನೆಟ್. ಈ ಒಂದು ಐಡಿಯಾದ ಹೆಸರು ಸ್ಟಾರ್ಲಿಂಕ್. ಸ್ಟಾರ್ಲಿಂಕ್ ಅಂದ್ರೆ ನಾರ್ಮಲ್ ಬ್ರಾಡ್ ಬ್ಯಾಂಡ್ ಅಲ್ಲ, ಇದು ಸ್ಯಾಟಲೈಟ್ ಇಂದ ಡೈರೆಕ್ಟ್ ಆಗಿ ಇಂಟರ್ನೆಟ್ ಬರುತ್ತೆ. ಸ್ಪೇಸ್ ನಲ್ಲಿ 1000 ಆಫ್ ಸ್ಮಾಲ್ ಸ್ಯಾಟಲೈಟ್ಸ್ ಕೂಡ ಇರ್ತವೆ, ಮತ್ತೆ ಇದು ಅರ್ತ್ ಗೆ ತುಂಬಾ ಕ್ಲೋಸ್ ಅಪ್ ಆಗು ಇರ್ತವೆ. ಅದಕ್ಕೆ ಲೇಟೆನ್ಸಿ ಕಮ್ಮಿ. ನೀವು ನಿಮ್ಮ ಒಂದು ಹೌಸ್ ಮೇಲೆ ಒಂದು ಸ್ಮಾಲ್ ಡಿಶ್ ನ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಆ ಒಂದು ಡಿಶ್ ಡೈರೆಕ್ಟ್ ಸ್ಯಾಟಲೈಟ್ ಜೊತೆ ಸಿಗ್ನಲ್ ನ ಕನೆಕ್ಟ್ ಮಾಡುತ್ತೆ. ಇದು ಡಿಶ್ ಟಿವಿ ತರ, ಆದ್ರೆ ಇದು ಎಂಟರ್ಟೈನ್ಮೆಂಟ್ ಅಲ್ಲ, ಇದು ಪ್ಯೂರ್ ಇಂಟರ್ನೆಟ್ ಕನೆಕ್ಷನ್. ಫಸ್ಟ್ ಟೈಮ್ ಕೇಳಿದಾಗ ಯಾವ್ದೋ ಸೈನ್ಸ್ ಫಿಕ್ಷನ್ ಇರ್ಬೇಕು ಅನ್ಸುತ್ತೆ, ಆದ್ರೆ ಇದು US ಯುರೋಪ್ ಅಲ್ಲಿ ಆಲ್ರೆಡಿ ರಿಯಾಲಿಟಿ ಆಗಿದೆ. ಈ ಒಂದು ಕಂಟ್ರೀಸ್ ನಲ್ಲಿ ಪೀಪಲ್ಸ್ ಯೂಸ್ ಮಾಡ್ತಾ ಇದ್ದಾರೆ. ಈಗ ಒಂದು ನ್ಯಾಚುರಲ್ ಡೌಟ್ ಬರುತ್ತೆ, ಈಗ ನಮ್ಮ ಒಂದು ಇಂಡಿಯಾ ಟಾಪಿಕ್ ಗೆ ಬರೋಣ. ಇಂಡಿಯಾದಲ್ಲಿ ಸ್ಟಾರ್ಲಿಂಕ್ ಬಂದ್ರೆ ಏನಾಗುತ್ತೆ? ಶಾರ್ಟ್ ಆನ್ಸರ್, ಬಿಗ್ ಚಾನ್ಸ್. ಆದ್ರೆ ಓವರ್ ನೈಟ್ ಮಿರಾಕಲ್ ನ ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬೇಡಿ. ಇಂಡಿಯಾ ಒಂದು ಯೂಜ್ ಕಂಟ್ರಿ, ರೂಲ್ಸ್ ತುಂಬಾ ಸ್ಟ್ರಿಕ್ಟ್ ಆಗಿರುತ್ತೆ, ಮತ್ತೆ ಗೌರ್ಮೆಂಟ್ ಪರ್ಮಿಷನ್ ಬೇಕು, ಲೈಸೆನ್ಸ್, ಸೆಕ್ಯೂರಿಟಿ ಕ್ಲಿಯರೆನ್ಸ್ ಎಲ್ಲ ಕಂಪಲ್ಸರಿ. ಈ ಪ್ರೊಸೆಸ್ ಆಗಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ಬಂದ್ರೆ ಫಸ್ಟ್ ಫೋಕಸ್ ಸಿಟೀಸ್ ಅಲ್ಲ, ಸಿಟೀಸ್ ನಲ್ಲಿ ಆಲ್ರೆಡಿ 4G ಮತ್ತೆ 5G ಫೈಬರ್ಸ್ ಕೂಡ ಇದೆ. ರಿಯಲ್ ಬೆನಿಫಿಟ್ ಯಾರಿಗಪ್ಪ ಅಂತಂದ್ರೆ ರೂರಲ್ ಇಂಡಿಯಾ, ಬಾರ್ಡರ್ ಏರಿಯಾಸ್ ಮತ್ತೆ ಐಸ್ಲ್ಯಾಂಡ್ಸ್. ಈಗ ಒಂದು ಇಮ್ಯಾಜಿನ್ ಮಾಡಿ, ಒಂದು ವಿಲೇಜ್ ನ ಒಂದು ಸ್ಟೂಡೆಂಟ್ ಆನ್ಲೈನ್ ಕ್ಲಾಸ್ ನ ಅಟೆಂಡ್ ಮಾಡಬೇಕು, ಆದ್ರೆ ನೆಟ್ವರ್ಕ್ ಕೂಡ ಇರಲ್ಲ. ಅಕಸ್ಮಾತ್ ಇಂಥ ಟೈಮ್ ಅಲ್ಲಿ ಸ್ಟಾರ್ಲಿಂಕ್ ಬಂತು ಅಂದ್ರೆ ಅದೇ ಸ್ಟೂಡೆಂಟ್ಸ್ ಯೂಟ್ಯೂಬ್ ನಲ್ಲಿ ಲೆಕ್ಚರ್ ನ ನೋಡಬಹುದು, ಲೈವ್ ಕ್ಲಾಸಸ್ ನ ಆರಾಮಾಗಿ ಅಟೆಂಡ್ ಮಾಡಬಹುದು, ಮತ್ತೆ ಸ್ಕಿಲ್ಸ್ ಗಳನ್ನ ತುಂಬಾ ಚೆನ್ನಾಗಿ ಲರ್ನ್ ಮಾಡಬಹುದು. ಒಂದು ಸ್ಮಾಲ್ ಬಿಸ್ನೆಸ್ ಓನರ್ ರಿಮೋಟ್ ಏರಿಯಾದಲ್ಲಿ ಆನ್ಲೈನ್ ಆರ್ಡರ್ಸ್ ನ ಮ್ಯಾನೇಜ್ ಮಾಡಬಹುದು. ಈ ಒಂದು ನೆಟ್ವರ್ಕ್ ಕನೆಕ್ಷನ್ ಹೆಲ್ತ್ ಕೇರ್ ಮತ್ತೆ ಎಜುಕೇಶನ್ ಆಪರ್ಚುನಿಟಿನ ಚೇಂಜ್ ಮಾಡಬಹುದು. ಸ್ಪೀಡ್ ಬಗ್ಗೆ ಆನೆಸ್ಟ್ ಆಗಿ ಹೇಳ್ಬೇಕು ಅಂದ್ರೆ ಸ್ಟಾರ್ಲಿಂಕ್ ನೆಟ್ವರ್ಕ್ ನ ಸ್ಪೀಡ್ ಕಂಟ್ರಿ ಟು ಕಂಟ್ರಿ ತುಂಬಾ ವರಿ ಆಗುತ್ತೆ. ಜನರಲಿ 50 Mbps ಇಂದ 200 Mbps ವರೆಗೂ ರೇಂಜ್ ಕಾಮನ್. ಲೇಟೆನ್ಸಿ ಅರೌಂಡ್ 20 to 40 ಮಿಲಿ ಸೆಕೆಂಡ್ಸ್. ವಿಡಿಯೋ ಕಾಲ್ಸ್ ತುಂಬಾ ಸ್ಮೂತ್ ಆಗಿ ವರ್ಕ್ ಆಗುತ್ತೆ, ಮತ್ತೆ ಯೂಟ್ಯೂಬ್ ಅಲ್ಲಿ 4K ತುಂಬಾ ಈಸಿಯಾಗಿ ನೋಡಬಹುದು. ಪ್ರೊಫೆಷನಲ್ ಗೇಮಿಂಗ್ ನ ಎಕ್ಸ್ಪೆಕ್ಟ್ ಮಾಡಬಹುದು, ಆದ್ರೆ ಇದು ಡೈಲಿ ಯೂಸ್ ಗೆ ಮೋರ್ ದೆನ್ ಎನಫ್. ಕಾಸ್ಟ್ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ಸ್ಟಾರ್ಲಿಂಕ್ ತುಂಬಾ ಚೀಪ್ ಅಲ್ಲ. ಇನಿಷಿಯಲ್ ಸೆಟಪ್ ಕಾಸ್ಟ್ ತುಂಬಾ ಜಾಸ್ತಿ. ಡಿಸ್ ಮತ್ತೆ ರೂಟರ್ ಎಕ್ವಿಪ್ಮೆಂಟ್ಸ್, ಮಂತ್ಲಿ ಪ್ಲಾನ್ ಕೂಡ ನಾರ್ಮಲ್ ಬ್ರಾಡ್ ಬ್ಯಾಂಡ್ ಗಿಂತ ತುಂಬಾ ಕಾಸ್ಟ್ಲಿ. ಆದ್ರೆ ಫ್ಯೂಚರ್ ಅಲ್ಲಿ ಕಾಂಪಿಟೇಷನ್ ಬಂದ್ರೆ ಕಾಸ್ಟ್ ತುಂಬಾ ರಿಡ್ಯೂಸ್ ಆಗಬಹುದು. ಇಂಡಿಯಾದಲ್ಲಿ ಏರ್ಟೆಲ್ ಮತ್ತೆ ಜಿಯೋ ಕೂಡ ಇಂಟರ್ನೆಟ್ ನ ಸ್ಯಾಟಲೈಟ್ ಇಂದ ಎಕ್ಸ್ಪ್ಲೋರ್ ಮಾಡ್ತಾ ಇದೆ. ಕಾಂಪಿಟೇಷನ್ ಬಂತು ಅಂತಂದ್ರೆ ಕಸ್ಟಮರ್ಸ್ ತುಂಬಾ ಬೆನಿಫಿಟ್ಸ್ ಇದೆ. ಫೈನಲ್ ಥಾಟ್ ಬ್ರೋ, ಸ್ಟಾರ್ಲಿಂಕ್ ವಾವ್ ಟೆಕ್ನಾಲಜಿ ಮಾತ್ರ ಅಲ್ಲ, ಇದು ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಾಲಜಿ. ನೆಟ್ಫ್ಲಿಕ್ಸ್ ಫಾಸ್ಟ್ ಆಗಿ ನೋಡಕ್ ಮಾತ್ರ ಅಲ್ಲ, ಎಜುಕೇಶನ್, ಸೇಫ್ಟಿ, ಹೆಲ್ತ್ ಕೇರ್ ಆಪರ್ಚುನಿಟಿನ ಕ್ರಿಯೇಟ್ ಮಾಡುತ್ತೆ. ಸೊ ಲಾಸ್ಟ್ ಕ್ವಶನ್ ನಿಮ್ಗೆ, ಈ ಒಂದು ಸ್ಟಾರ್ಲಿಂಕ್ ನ ಕಂಡಿಡಿದವ್ರು ಯಾರು ಅಂತ ಕಮೆಂಟ್ ಮಾಡಿ.